ಪವರ್ ಫೈಟ್ ಮಧ್ಯೆ ಸತೀಶ್ ಸೈಲೆಂಟ್ ಗೇಮ್ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರಾ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಪವರ್ ಫೈಟ್ ಅಂತೂ ಜೋರಾಗಿ ನಡೀತಾ ಇದೆ. ಇದರ ನಡುವೆ ಸತೀಶ್ ಅವರು ಸೈಲೆಂಟ್ ಆಗಿ ಏನಾದ್ರು ಗೇಮ್ ಪ್ಲಾನ್ ಮಾಡ್ತಾ ಇದ್ದಾರಾ? ಅಧಿವೇಶನದ ವೇಳೆಯೇ ಹೆಚ್ಚಾಯ್ತು ಡಿನ್ನರ್ ಮೀಟಿಂಗ್ಗಳು. ಸಿಎಂ ಡಿಸಿಎಂ ಆಯ್ತು. ಇದೀಗ ಸತೀಶ್ ಜಾರಕಿಹೊಳಿ ಅವರ ಸರದಿ ಶುರುವಾಗಿದೆ. ಸಿದ್ದು ಆಪ್ತ 20 ಶಾಸಕರಿಗೆ ಜಾರಕಿಹೊಳಿ ಅವರ ಔತಣಕೂಟವನ್ನು ಏರ್ಪಾಡು ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಮತ್ತೆ ಗರಿಗೆದರಿದ ಬಣ ರಾಜಕೀಯ. ನಿನ್ನೆ 20ಕ್ಕೂ ಹೆಚ್ಚು ಶಾಸಕರ ಜೊತೆ ಸತೀಶ್ ಅವರು ಮೀಟಿಂಗ್ ಮಾಡಿದ್ದಾರೆ. ಸಿಎಂ ಪುತ್ರ ಯತೀಂದ್ರ ಸೇರಿ ಹಲವು ಶಾಸಕರು ಭಾಗಿಯಾಗಿದ್ರು. ಮಾಜಿ ಸಚಿವ ಕೆಎನ್ ರಾಜಣ್ಣ ಆಗಿರಬಹುದು, ಮಹಂತೇಶ್ ಕೌಜಲಗಿ, ಗಣೇಶ್ ಹುಕ್ಕೇರಿ, ಚಳ್ಳಕೆರೆ ರಾಮನಾಥ್ ಅವರು, ವಿಶ್ವಾಸ ವೈದ್ಯ, ಬಿಆರ್ ಪಾಟೀಲ್ ಸೇರಿ 20ಕ್ಕೂ ಹೆಚ್ಚು ಶಾಸಕರು ಭಾಗಿಯಾಗಿದ್ರು. ಕುತೂಹಲ ಮೂಡಿಸಿದ ಸಿಎಂ ಆಪ್ತರ ಡಿನ್ನರ್ ಮೀಟಿಂಗ್. ಪವರ್ ಫೈಟ್ ಜೋರಾಗಿ ನಡೀತಾ ಇದೆ. ಇದರ ನಡುವೆ ಸತೀಶ್ ಜಾರಕಿಹೊಳಿ ಅವರು ಸೈಲೆಂಟ್ ಆಗಿ ಏನಾದ್ರೂ ಒಂದು ರಣತಂತ್ರವನ್ನ ರೂಪಿಸ್ತಾ ಇದ್ದಾರಾ, ವ್ಯೂಹವನ್ನ ಹೆಣಿತಾ ಇದ್ದಾರೆ ಎಂಬ ಪ್ರಶ್ನೆ ಅಂತೂ ಸದ್ಯಕ್ಕೆ ಮೂಡ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಡಿನ್ನರ್ ಮೀಟಿಂಗ್ ಗಳನ್ನ ಮಾಡಿದ್ರು. ಅಂದ್ರೆ ಅದು ಈ ಒಂದು ಅಧಿವೇಶನದ ಸಂದರ್ಭದಲ್ಲಿ ಡಿನ್ನರ್ ಅರೇಂಜ್ ಮಾಡಿದ್ರು. ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಡಿನ್ನರ್ ಮೀಟಿಂಗ್ ಮಾಡಿದ್ರು. ಅದಾದ ನಂತರ ಈಗ ಸತೀಶ್ ಜಾರಕಿಹೊಳಿ ಅವರ ಸರದಿ ಶುರುವಾಗಿದೆ. ಏಕೆಂತಂದ್ರೆ ನಿನ್ನೆ ಸಿದ್ದು ಆಪ್ತ 20 ಶಾಸಕರಿಗೆ ಜಾರಕಿಹೊಳಿ ಅವರು ಔತಣಕೂಟವನ್ನು ಏರ್ಪಾಡು ಮಾಡಿದ್ರು. 20 ಶಾಸಕರು ಕೂಡ ಹೋಗಿದ್ರು. ಇಷ್ಟು ಜನರು ಒಂದೇ ಕಡೆ ಸೇರ್ತಾರೆ ಅಂತ ಅಂದ್ರೆ ಯಾವ ಕಾರಣಕ್ಕೆ? ಯಾಕೆಂತಂದ್ರೆ ಒಂದು ಪವರ್ ಫೈಟ್ ವಿಚಾರ ಜೋರಾಗಿ ನಡೀತಾ ಇರೋದ್ರಿಂದ ಈ ಒಂದು ವಿಚಾರವಾಗಿ ಚರ್ಚೆ ಮಾಡ್ಲಿಕ್ಕೆ ಅಂತಾನೆ ಈ ಒಂದು ಮೀಟಿಂಗ್ ಮಾಡಿದ್ರ ಎಂಬ ಪ್ರಶ್ನೆ ಮೂಡ್ತಾ ಇದೆ. ನಿನ್ನೆ 20ಕ್ಕೂ ಹೆಚ್ಚು ಶಾಸಕರ ಜೊತೆ ಸತೀಶ್ ಮೀಟಿಂಗ್ ಮಾಡಿದ್ರು. ಸಿಎಂ ಪುತ್ರ ಕೂಡ ಇದ್ರು ಯತೀಂದ್ರ. ಅವರನ್ನ ಸೇರಿ ಹಲವು ಶಾಸಕರು ಭಾಗಿಯಾಗಿದ್ರು. ಮಾಜಿ ಸಚಿವ ಕೆಎನ್ ರಾಜಣ್ಣ, ಮಹಂತೇಶ್ ಕೌಜಲಗಿ, ಗಣೇಶ್ ಹುಕ್ಕೇರಿ, ಚಳ್ಳಕೆರೆ ರಾಮನಾಥ್, ವಿಶ್ವಾಸ ವೈದ್ಯ ಎಲ್ಲರೂ ಕೂಡ ಭಾಗಿಯಾಗಿದ್ರು. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ವೆರಿ ಗುಡ್ ಮಾರ್ನಿಂಗ್. ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಒಂದು ಕಡೆ ಡಿನ್ನರ್ ಮೀಟಿಂಗ್ ಮಾಡಿದ್ರು. ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಒಂದು ಕಡೆ ಡಿನ್ನರ್ ಮೀಟಿಂಗ್ ಮಾಡಿದ್ರು. ಇಷ್ಟು ದಿನ ಸತೀಶ್ ಜಾರಕಿಹೊಳಿ ಅವರು ಸ್ವಲ್ಪ ಕಾಣೆಯಾಗಿದ್ರು ಅಂತ ಅನಿಸ್ತಾ ಇತ್ತು. ಈ ಒಂದು ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ನಾಯಕತ್ವ ಬದಲಾವಣೆ ಆಗಬೇಕು ಅಂತ ಬಹಳ ಜೋರಾಗಿ ಚರ್ಚೆ ಆಗ್ತಾ ಇತ್ತು. ಸ್ವಲ್ಪ ದಿನ ಕಾಣಿಸ್ಕೊಂಡ್ರು. ಅದಾದ ನಂತರ ಬಹಳ ಸೈಲೆಂಟ್ ಆಗಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೂ ಕೂಡ ಯಾವುದೇ ರೀತಿಯ ಸ್ಟೇಟ್ಮೆಂಟ್ ಕೂಡ ಕೊಡ್ತಾ ಇಲ್ಲ. ಆದ್ರೆ 20 ಶಾಸಕರಿಗೆ ಔತಣಕೂಟವನ್ನ ಏರ್ಪಾಡು ಮಾಡುವಂತದ್ದು ಏನಿತ್ತು? ಏನಾದ್ರೂ ಒಂದು ರಣತಂತ್ರವನ್ನ ಹೆಣಿತಾ ಇದ್ದಾರೆ ಈ ಒಂದು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ? ವೆರಿ ಗುಡ್ ಮಾರ್ನಿಂಗ್ ರೋಜಾ. ಏನಂತಂದ್ರೆ ಬೆಳಗಾವಿಯ ಕುಂದಾನಗರಲ್ಲಿ ಅಂತಂದ್ರೆ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿರುವಂತದ್ದು. ಬೆಳಗಾವಿಯಲ್ಲಿ ಈಗಾಗಲೇ ಅಂತಂದ್ರೆ ಸಿಎಂ ಆಪ್ತರಿಂದ ಆತು ಡಿಸಿಎಂ ಆಪ್ತರಂತೂ ಈಗಾಗಲೇ ಡಿನ್ನರ್ ಮೀಟಿಂಗ್ ಮುಗಿದಿರುವಂತದ್ದು. ಈಗ ಸತೀಶ್ ಜಾರಕಿಹೊಳಿ ಅವರಿಂದ ಈಗ ಡಿನ್ನರ್ ಮೀಟಿಂಗ್ ಆಗಿರುವಂತದ್ದು ಸಾಕಷ್ಟು ರೀತಿಯಲ್ಲಿ ತೀವ್ರ ಕುತೂಹಲ ಸಹ ಮೂಡಿಸಿರುವಂತದ್ದು. ತಡರಾತ್ರಿ ಅಂತಂದ್ರೆ ನಿನ್ನೆ ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ 20ಕ್ಕೂ ಹೆಚ್ಚು ಶಾಸಕರಿಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಔತಣಕೂಟವನ್ನ ಇಲ್ಲಿ ನಿಯೋಜನೆ ಸಹ ಮಾಡಿರುವಂತದ್ದು. ಔತಣಕೂಟದಲ್ಲಿ ಶಾಸಕರಾಗಿರುವಂತಹ ಗಣೇಶ್ ಹುಕ್ಕೇರಿ, ಕೆಎನ್ ರಾಜಣ್ಣ, ಬಿಆರ್ ಪಾಟೀಲ್ ಸೇರಿದಂತೆ ಹಲವು 20ಕ್ಕೂ ಹೆಚ್ಚು ಶಾಸಕರು ಸಹ ಒಂದು ಡಿನ್ನರ್ ಪಾಲಿಟಿಕ್ಸ್ ನಲ್ಲಿ ಇಲ್ಲಿ ಡಿನ್ನರ್ ಮೀಟಿಂಗ್ ನಲ್ಲಿ ಭಾಗಿಯಾಗಿರುವಂತದ್ದು. ಡಿಕೆ ಶಿವಕುಮಾರ್ ಅವರು ಏನು ದೆಹಲಿಗೆ ಹೋಗಿದ್ರು. ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಏನಾದರೂ ತಂತ್ರವನ್ನ ಹಿಡಿದಿದ್ದರಂತ ಇಲ್ಲಿ ತಿಳ್ಕೊಂಡು ಪ್ರತಿತಂತ್ರವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಈಗಾಗಲೇ ಏನಂತಂದ್ರೆ ರಣತಂತ್ರವನ್ನ ಸಹ ಇಲ್ಲಿ ಹೆಣದರ ಎಂಬ ಪ್ರಶ್ನೆಯೂ ಸಹ ಇಲ್ಲಿ ಮೂಡ್ತಾ ಇರುವಂತದ್ದು. 20ಕ್ಕೂ ಹೆಚ್ಚು ಅಧಿಕ ಶಾಸಕರು ಏನಂತಂದ್ರೆ ಇಲ್ಲಿ ಡಿನ್ನರ್ ನಲ್ಲಿ ಭಾಗಿಯಾಗಿದ್ರು. ಡಿನ್ನರ್ ಮೀಟಿಂಗ್ ಸುಮಾರು 1.5 ಗಂಟೆಗಳ ಕಾಲ ಸುದೀರ್ಘವಾಗಿ ಡಿನ್ನರ್ ಮೀಟಿಂಗ್ ಸಹ ಇಲ್ಲಿ ಮುಗಿದಿರುವಂತದ್ದು. ಡಿನ್ನರ್ ಮುಗಿದ ಬಳಿಕ ಕೆಎನ್ ರಾಜನ್ ಅವರು ಸಹ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ಸಹ ನೀಡುತ್ತಾರೆ. ಯಾವುದೇ ರೀತಿಯಾಗಿ ರಾಜಕೀಯವಾಗಿ ಇಲ್ಲಿ ಚರ್ಚೆ ನಡೆದಿಲ್ಲ ಅಂತ ಹೇಳಿ ಮೇಲ್ನೋಟಕ್ಕೆ ಹೇಳಿಕೆ ನೀಡಿದ್ರು ಸಹ ಸಾಕಷ್ಟು ರೀತಿಯಲ್ಲಿ. ಯಾಕಂತಂದ್ರೆ ಬೆಳಗಾವಿಯಲ್ಲಿ ಒಂದು ಸರ್ಕಾರವನ್ನ ಉರುಳಿಸಿ ಮತ್ತೊಂದು ಸರ್ಕಾರವನ್ನ ಕಟ್ಟುವಂತಹ ಶಕ್ತಿ ಇರುವುದು ಬೆಳಗಾವಿಯ ಆಗಿರುವಂತದ್ದು. ಎರಡನೇ ರಾಜ್ಯದಲ್ಲಿ ಸಾಕಷ್ಟು ರೀತಿಯಲ್ಲಿ ಈ ಹಿಂದೆ ಘಟನೆಗಳು ಸರ್ಕಾರ ಪತನವಾದಾಗ ಬೆಳಗಾವಿಯ ರಾಜಕಾರಣಿಗಳದೇ ಸಾಕಷ್ಟು ಇಲ್ಲಿ ಮೇಲ್ಗೈ ಆಗಿರುವಂತದ್ದು. ಈ ಸಾಕಷ್ಟು ರೀತಿಯ ಪಾತ್ರ ಸಹ ಇರುವಂತದ್ದು. ಈ ಹಿಂದೆ ಒಂದು ಸರ್ಕಾರ ಬಿದ್ದಂತಹ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಅವರೇ ಪ್ರಮುಖವನ್ನ ಪಾತ್ರ ವಹಿಸಿಕೊಂಡಿರುವಂತದ್ದು. ಅದೇ ನಿನ್ನೆಯೂ ಸಹ ರಮೇಶ್ ಜಾರಕಿಹೊಳಿ ಏನಂತಂದ್ರೆ ಸಿದ್ದರಾಮಯ್ಯ ಅವರನ್ನು ಸಹ ಭೇಟಿಯಾಗಿದ್ರು. ಈ ಭೇಟಿಯಾದ ಸಂದರ್ಭದಲ್ಲಿ ಆರೋಗ್ಯವನ್ನು ವಿಚಾರಣೆ ಮಾಡಿದ್ದಾರೆ ಅಂತ ಇಲ್ಲಿ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ರು ಸಹ ಪರೋಕ್ಷವಾಗಿ ಇಲ್ಲಿ ಎಲ್ಲೊಂದು ಕಡೆ ಡಿಕೆ ಶಿವಕುಮಾರ್ ಅವರಿಗೆ ಏನು ಸಿಎಂ ಹುದ್ದೆಯನ್ನು ಕುರ್ಚಿ ಮೇಲೆ ಕಣ್ಣಿಟ್ಟಿದ್ರು. ಅದನ್ನು ತಪ್ಪಿಸಲು ಸಾಕಷ್ಟು ರೀತಿಯಲ್ಲಿ ಚರ್ಚೆ ನಡೆಸಿದ್ದಾರೆ ಅಂತ ಹೇಳಿ ಕೆಲವೊಂದಿಷ್ಟು ಮೂಲಗಳಿಂದ ಇಲ್ಲಿ ತಿಳಿದು ಬರ್ತಾ ಇರುವಂತದ್ದು. ಇದಷ್ಟೇ ಅಲ್ಲದೆ ಸಾಕಷ್ಟು ರೀತಿಯಲ್ಲಿ ಬೆಳಗಾವಿ ರಾಜಕಾರಣ ದಿನದಿಂದ ದಿನಕ್ಕೆ ಒಂದ್ ಕಡೆ
ಡಿನ್ನರ್ ಹತ್ತ ಸಾಕ್ತಾ ಇದ್ದಾರೆ. ಇನ್ನೊಂದು ಕಡೆ ಒಳಗಿಂದ ಒಳಗೆ ರಣತಂತ್ರಗಳು ಸಹ ಹೇಳ್ತಾ ಇರುವಂತದ್ದು. ಸಾಕಷ್ಟು ರೀತಿಯಲ್ಲಿ ಹೈಕಮಾಂಡ್ ಬ್ರೇಕ್ ಹಾಕಿದ್ರು ಸಹ ಬೆಳಗಾವಿ ಆಗಿರ್ಬೋದು, ಬೆಂಗಳೂರು ಸೇರಿದಂತೆ ಡಿನ್ನರ್ ಪಾಲಿಟಿಕ್ಸ್ ಸಹ ಇಲ್ಲಿ ಮುಂದುವರಿರುವಂತದ್ದು. ಮುಂದೆ ಯಾವ ರೀತಿಯಾಗಿ ಡಿನ್ನರ್ ಪಾಲಿಟಿಕ್ಸ್ ರಾಜಕಾರಣದ ಮೇಲೆ ಪರಿಣಾಮ ಬೀಳುತ್ತೆ ಎಂಬುದನ್ನು ಸಹ ಇಲ್ಲಿ ಕಾದು ನೋಡಬೇಕಾಗಿರುವಂತದ್ದು. ರೋಜಾ, ಓಕೆ, ಥ್ಯಾಂಕ್ ಯು ಪ್ರಶಾಂತ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ ಬಹಳ ಕುತೂಹಲವನ್ನು ಮೂಡಿಸ್ತಾ ಇದೆ. 20 ಶಾಸಕರು ಒಟ್ಟಿಗೆ ಸೇರಿರೋದ್ರಿಂದ ಕೇವಲ ಈ ಒಂದು ಊಟ ಅನ್ನೋದು ನೆಪ ಮಾತ್ರ. ಆದರೆ ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಈಗ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಹೈಕಮಾಂಡ್ ಏನು ಮಾಡ್ತಾ ಇದೆ, ಜೊತೆಗೆ ಅಧಿವೇಶನದ ಕುರಿತು ಕೂಡ ಕೆಲವೊಂದಿಷ್ಟು ಚರ್ಚೆಯನ್ನು ಮಾಡಿರ್ತಾರೆ. ಅದು ಕೂಡ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಭಾಗಿಯಾಗಿರೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಈ ಒಂದು ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೊಟ್ಟಿದ್ದು ಕೂಡ ಯತೀಂದ್ರ ಸಿದ್ದರಾಮಯ್ಯ ಅವರು. ಬಹಳ ತಣ್ಣಗಾಗಿದ್ದಂತಹ ವಿಚಾರ ಈಗ ಮತ್ತೆ ಅದು ಶುರುವಾಗಲಿಕ್ಕೆ ಕಾರಣ ಒಂದು ರೀತಿಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರೇ.